మంగళం నకార మంగళం రాధవీంద్రకలాతీతం మంగళం సద్గురు మంగళం మంగళం నకార మంగళం మహాదేవకాలయ మంగళం నకార మంగళం వకార మంగళం మాధవే ప్రకారయామ మంగళం 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 ಎಲ್ಲರನ್ನು ಕಾಣುಯಾಮ ಮಂಗಲಂ ನಕಾರ ಮಂಗಲಂ ನಾಗವಿಂದು ಕಲಾತೀತರು ಮಂಗಲಂ ಸದ್ಗುರುವೆ ಮಂಗಲಂ ಓಂ ಚೈತನ್ಯಂ ಶಾಶ್ವತಂ ನಾಗವಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಹರಿ ಓಂ ಏಕೇನ ಏಕಮೈದಂತ ದೇವಾಸ್ತಾನ ಪ್ರತಿಮಾನ್ಯ ಸಂಚಿದೇವೋ ಇಂದೋ ನಾಮ ಉಪಾಧ್ಯಾಯ ಸರ್ವಮಂಗಲಂ. ಓಂ ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತಿ ಹರ ಹರ ಮಹಾದೇವ. ಶ್ರೀ ವಿಘ್ನೇಶ್ವರ ಮಹಾರಾಜ್ ಕಿ ಜಯ. ಶ್ರೀ ಗಣಪತಿ ಮಾತಾ ಕಿ ಜಯ. ಓಂ ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತಿ ಹರ ಹರ ಮಹಾದೇವ. ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು. ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು. ಒಳ್ಳೆ ದಾರಿಯಲ್ಲಿ ನಡೆಸು, ವಿದ್ಯೆಯ ಕಲಿಸು. ಆಸೆಯ ಪೂರೈಸು, ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲೇ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ಪ್ರೇಮದಿಂದಲೇ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಜ್ಞಾನದಾತೆ ನಮೋಸ್ತುತೆ, ಜ್ಞಾನದಾತೆ ನಮೋಸ್ತುತೆ. ಓಂ ಸರಸ್ವತಿ ಮಾತಾ. ಓಂ ಸರಸ್ವತಿ ಮಾತಾ. ಅಜ್ಞಾನವೆಂಬ ಕತ್ತಲನ್ನು ಓಡಿಸಿ, ಜ್ಞಾನವೆಂಬ
ಸರ್ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್. ಹೋಲಿ ಸ್ಕೂಲಲ್ಲಿ ನಾವು ಸರಸ್ವತಿ ಪೂಜೆಗೆ ಅಂತ ಹೇಳಿ ಆಗ್ಮಿಸಿದ್ರ. ಹೌದು ಸರ್. ಸರ್ ನಾವು ಸ್ಥಳೀಕರು ಆನೆಗುಂದಿಯವರಾಗಿ ಮಿಲ್ಲತ್ ಎಜುಕೇಶನ್ ಟ್ರಸ್ಟ್ ಇಂದ ಸುಮಾರು 25 ವರ್ಷಗಳ ಕಾಲ ಇಲ್ಲಿ ತಮ್ಮ ಸಂಸ್ಥೆಯಿಂದ ದೀರ್ಘ ಸೇವೆಯನ್ನು ಅವರು ನಮ್ಮ ಆನೆಗುಂದಿ ಗ್ರಾಮಕ್ಕೆ ಕೊಡ್ತಾ ಇದ್ದಾರೆ. ಮಿಲ್ಲತ್ ಎಜುಕೇಶನ್ ಟ್ರಸ್ಟ್ ಅವರು ಸ್ಟಾರ್ಟಿಂಗ್ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಅವರು ಒಂದು ಸಣ್ಣ ಒಂದು ರೂಮ್ನ ಬಾಡಿಗೆ ತಗೊಂಡು ಮನೆಯನ್ನ ಅಲ್ಲಿಂದ ಶುರುವಾದಂಥ ಇವರು ಸ್ಕೂಲು ಬಹಳಷ್ಟು ಏಳು ಬೀಳುಗಳ ನಡುವೆ ಒಂದು ದೊಡ್ಡದಾದಂಥ ಒಂದು ಸ್ಥಳನ ಖರೀದಿ ಮಾಡಿ ನಂತರ ತಮ್ಮದೇ ಆದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ಸ್ನೆಲ್ಲ ಶಾಲಾ ಕೊಠಡಿಗಳನ್ನು ಮಾಡಿಕೊಂಡು ಆಟದ ಮೈದಾನ ಮಾಡಿಕೊಂಡು ಈಗ ಒಂದು ಹಂತಕ್ಕೆ ಬೆಳೆದಿರೋದಕ್ಕೆ ನಮಗೂ ಖುಷಿ ಆಗುತ್ತೆ. ನಮ್ಮ ಊರಿನ ಒಂದು ಹೆಮ್ಮೆ ಕೂಡ. ಬಹಳಷ್ಟು ಏಳು ಬೀಳುಗಳನ್ನ ಅವ್ರನ್ನ ಕಂಡಿದ್ದಾರೆ. ನಮ್ಮಲ್ಲಿ ತಮಗೆ ಗೊತ್ತಿರೋ ಹಾಗೆ ಪ್ರಾಧಿಕಾರ ಇರೋದ್ರಿಂದ ಬಹಳಷ್ಟು ಅಡೆತಡೆಗಳು ಬಹಳ ಎಣ್ಣೆ ಆಗಂಗಿಲ್ಲ, ಪರ್ಮಿಷನ್ ಸಿಗಂಗಿಲ್ಲ, NOC ಕನ್ಸ್ಟ್ರಕ್ಷನ್ ಪರ್ಮಿಷನ್ ಸಿಗೋದು ಕಷ್ಟ. ಈ ಥರದ್ದು ಎಲ್ಲದರ ನಡುವೆನು ಅವರು ತಮ್ಮ ಒಂದು ಅಸ್ತಿತ್ವನ ಅವರು ಉಳಿಸ್ಕೊಂಡು ಬಂದು ಒಂದು ಒಳ್ಳೆ ಹಂತಕ್ಕೆ ಬಂದು ತಲುಪಿದಾರೆ ಅಂತ ಹೇಳೋದಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ಇವತ್ತು ಅವರು ಒಂದು 25ನೇ ವರ್ಷದ ಸೆಲೆಬ್ರೇಷನ್ ಇಟ್ಕೊಂಡಿದ್ದಾರೆ. ಅವರೆಲ್ಲ ಫೋಟೋಸ್ ಹಾಕಿದ್ದಾರೆ. ಸ್ಟಾರ್ಟಿಂಗ್ ಇಂದ ಹಂತದಿಂದ ಹಿಡಿದು ಇಲ್ಲಿವರೆಗೂ ಫೋಟೋಸು ಅವರೆಲ್ಲ ಹಾಕಿದ್ದಾರೆ. ಅವಾಗಿಂದ ನಮ್ಮ ಹಿರಿಯರು ಇವ್ರ ಜೊತೆಗೆ ಕೈ ಜೋಡಿಸಿದಂತ ಸಹಾಯ ಮಾಡಿದಂತ ಎಲ್ಲ ಹಿರಿಯರ ಫೋಟೋಗಳನ್ನ ಹಾಕಿದ್ದಾರೆ. ತುಂಬಾ ಖುಷಿ ಆಗುತ್ತೆ ನಮಗೆಲ್ಲ ನೋಡೋದಕ್ಕೆ.
ಅವರು ಇನ್ನೂ ಹೆಚ್ಚೆಚ್ಚಿನ ಹಂತದಲ್ಲಿ ಅವರು ಬೆಳಿಬೇಕು. ದೊಡ್ಡ ಮಟ್ಟದಲ್ಲಿ ಅವರು ಈ ಸ್ಕೂಲು ಡೆವಲಪ್ಮೆಂಟ್ ಆಗಬೇಕು. ನಮ್ಮ ಊರಿನ ಒಂದು ಹಿರಿಮೆ, ಒಂದು ಅಸ್ಮಿತೆ ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ಕೋತೀನಿ. ಇವತ್ತು ನಾವೆಲ್ಲರೂ ಸೇರಿ ಪೇರೆಂಟ್ಸ್ಗೆ ಸರಸ್ವತಿ ಪೂಜೆ ಕರೆದಿದ್ದಾರೆ. ಸರಸ್ವತಿ ಪೂಜೆಯೊಂದಿಗೆ ಪೇರೆಂಟ್ಸ್ಗೆ ಅಂತಾನೆ ಒಂದು ಸ್ಪರ್ಧೆಗಳೇನು ಮಾಡ್ತಾರೆ ಅಂತ ಅದು ತುಂಬಾ ಖುಷಿಯಾದಂಥ ವಿಚಾರ. ಹಂಗಾಗಿ ನಾವೆಲ್ಲರೂ ಸೇರಿದೀವಿ ಇವತ್ತು. ಅವ್ರನ್ನ ಎಲ್ಲ ಒಳ್ಳೆ ರೀತಿಯಿಂದ ಅವ್ರು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ದೊಡ್ಡ ಸಂಸ್ಥೆಯಾಗಿ ಗುರುತಿಸ್ಕೊಳ್ಳಿ, ಇನ್ನೂ ಹೆಚ್ಚು ಸುತ್ತಮುತ್ತ ಇರತಕ್ಕಂಥ ಎಲ್ಲ ಹಳ್ಳಿಗಳಿಗೆ ಒಂದು ಮಾದರಿ ಶಾಲೆ ಆಗ್ಲಿ ಅಂತೇಳಿ ಅವ್ರಿಗೆ ಆಶೆ ಮಾಡ್ತಾ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ನಿಜ ಇವತ್ತು ಸಿಲ್ವರ್ ಜೂಬ್ಲಿ, ಆಮೇಲೆ ಗೋಲ್ಡನ್ ಜೂಬ್ಲಿಗೂ ನಮ್ಮ ಮುಂದಿನ ಹಂತದ ಪೀಳಿಗೆ ಮಕ್ಕಳ ಪೇರೆಂಟ್ಸ್ ಎಲ್ಲ ಇರ್ತಾರೆ. ಅವರು ಒಳ್ಳೇದಾಗ್ಲಿ ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ. ಧನ್ಯವಾದ. ಥ್ಯಾಂಕ್ ಯು. ಹೌದು ಸರ್. ಥ್ಯಾಂಕ್ ಯು ಸರ್. ಇಲ್ಲ ಸರ್, ಪುಟಿಂಗ್ ದ ಬಾಲ್ಸ್. ಪುಟಿಂಗ್ ದ ಬಾಲ್ ಅಂದ್ರೆ ಏನ್ ಮಾಡೋದು? ಬಾಲ್ ಪುಟಿಂಗ್, ಇವ್ ಬಾಲ್ಸ್ ನ ತಗೊಂಡೋಗಿ ಡಬ್ಬೆ ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ಅಲ್ಲೇ ಹಾಕೋದು. ಯಾರು ಜಾಸ್ತಿ ಬಾಲ್ಗಳನ್ನ ಹಾಕ್ತಾರೆ ಅವ್ರು ವಿನ್ನರ್. ಅದು ಹೆಂಗ ಆಗ್ತದೆ? ಓಡೋಗ ಹಾಕದ? ಅವ್ರನ್ನ ಓಡ್ಕೊಂಡಾರ ಹೋಗ್ಲಿ, ಫಾಸ್ಟ್ ರನ್ನಿಂಗ್ ಮಾಡ್ಕೊಂಡಾದ್ರು ಕೈಯಲ್ಲಿ ಹಿಡ್ಕೊಂಡ್ರೆ ಕೈಯಲ್ಲಿ ತಗೊಂಡೋಗಿ ಅದ್ರಲ್ಲಿ ಬಾಕ್ಸ್ ಒಂದೊಂದೇ ಒಯ್ಬೇಕಾ? ಒಂದೊಂದೇ ಒಯ್ದು ಅದ್ರಾಗ ಹಾಕ್ಬೇಕು, ಮತ್ತೆ ಬರ್ಬೇಕು, ತಗೊಂಡೋಗ್ಬೇಕು. ಯಾರು ಎಷ್ಟು ಬಾಲ್ಗಳನ್ನ ಹಾಕ್ತಾರೆ ಅವರು ವಿನ್ನರ್. ಸರ್, ಆಟಕ್ಕೆ ತಾವು ಏನ್ ಹೇಳ್ತಾರ? ಇದಕ್ಕೆ ನಾವು ಅಂಪೈರ್ ಟೈಮಿಂಗ್ ಇರುತ್ತೆ. ಬಾಲ್ ಹಾಕ್ತಾರೆ ಆ ಟೈಮಿನಲ್ಲಿ. ಒಡೆಯರು ಹೋಗ್ಬೋದು, ನಡ್ಕಂತಾರು ಹೋಗ್ಬೋದು. ರೈಟ್. ಒಂದೊಂದೇ ಬಾಲ್ ಒಯ್ಬೇಕು, ಅದ್ರಲ್ಲಿ ಹಾಕ್ಬೇಕು, ಮತ್ತೆ ಒಳ್ಳೆ ಬಂದು ತಗೊಂಡು ಹೋಗ್ಬೇಕು. 1 ನಿಮಿಷ ಹೈಯೆಸ್ಟ್ ಬಾಲ್ ಯಾರು ಹಾಕ್ತಾರೆ 1 ನಿಮಿಷದಲ್ಲಿ. 1 ನಿಮಿಷ. ಏನ್ರಿ ಇದು ಆಟ ರೂಲ್ಸ್ ಗೊತ್ತಾಯ್ತಾ ನಿಮ್ಗೆ? ಎಕ್ಸ್ಪ್ಲೇನ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಅವ್ರು ಹೇಳ್ತಾರೆ ಒಂದ್ ಬಾಲ್ ಇದು ತಗೊಂಡು ಹೋಗ್ಬೇಕು, ಅಲ್ಲಿ ಹಾಕಿ ಬರ್ಬೇಕು ಒಂದು ಬಾಕ್ಸ್ ಒಳಗಡೆ. ಒಂದೊಂದೇ ಒಯ್ಬೇಕಂತೆ. ನೀವು ಓಡ್ಕೊಂಡು ಹೋಗ್ತಿರೋ ನಡ್ಕೊಂತ ಹೋಗ್ತಿರೋ ಗೊತ್ತಿಲ್ಲ. ಯಾರು 1 ನಿಮಿಷದಾಗ ಎಷ್ಟು ಜಾಸ್ತಿ ಆಗ್ತಾರ ಅವ್ರಂತ ವಿನ್ನು. ಹೌದಾ? ಏನ್ ಅನ್ಸತ್ ನಿಮಗೆ? ಇಲ್ಲ ಆಟ ಖುಷಿ ಅನ್ಸತ್ರೆ? ಏನ್ರಿ? ಹೌದ್ರಿ? ಅಂದ್ರೆ ಮಕ್ಕಳು ಆಡಿದ್ದು ಆಟ ನೀವು ಆಡ್ತಾ ಇದ್ರಲ್ಲ, ಈಗ ನಿಮ್ ಖುಷಿ ಆಗೇ ಆಗತ್ತ. ಹೌದಲ್ಲ? ನೀವು ಸಣ್ಣ ಮಕ್ಕಳು ಆಗಿದ್ದೀರಾ ಈಗ. ಓಕೆ, ಆಟದಲ್ಲಿ ಜೋಶಲ್ಲಿ ಇದ್ದಾರೆ ಎಲ್ಲರೂ ಈಗ. ಜೋಶ್ ಇದೆ ಇಲ್ರಿ? ಆಡ್ಬೇಕು. ಅಮ್ಮ, ನೀವು ಭಾಗವಹಿಸಿದ್ರಾ? ಆಡ್ತೀರಾ ಇದು? ಓಕೆ, ಆಟ ಆಡ್ರಿ ಈಗ. 4 ಆಟಗಳನ್ನ ಅನ್ಕೊಂಡಿದ್ದೀವಿ ಸರ್. 2 ಲೇಡೀಸ್ಗೆ, 2 ಜೆಂಟ್ಸ್ಗೆ. 4 ಗೇಮ್ ನಲ್ಲಿ ಫಸ್ಟ್ ಸೆಕೆಂಡ್ ಅನ್ನ ಚಾಯ್ಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಆಟ ಯಾವುದು? ಫಸ್ಟ್ ಆಟ ಇದೆ ಬಾಲ್ ಪುಟಿಂಗ್ ದ ಬಾಲ್ಸ್. ಸೆಕೆಂಡ್ ಗೇಮ್ ಬಂದು ಲೇಡೀಸ್ಗೆ ಮ್ಯೂಸಿಕಲ್ ಚೇರ್. ಇವು 2 ಲೇಡೀಸ್ಗೆ. ಇನ್ನು ಜೆಂಟ್ಸ್ಗೆ 2 ಗೇಮ್ ಇರುತ್ತೆ. ಒಂದು ಬಾಲ್ ಅನ್ನ ಸ್ಟಿಕ್ ಲಿಂದ ಥ್ರೋ ಮಾಡ್ಕೊಂತ ಹೋಗಿ, ಪುಷ್ ಮಾಡ್ಕೊಂತ ಹೋಗಿ, ಅಲ್ಲಿ ಯಾರು ರೀಚ್ ಆಗ್ತಾರೆ ಅವರು ಫಸ್ಟ್ ವಿನ್ನರ್ ಆಗ್ತಾರೆ. ಎರಡನೇ ಅಂತೂ ಬಂದು ಇವೇ ಬಾಲ್ ಅನ್ನ ಕಣ್ಣಿಗೆ ಪಟ್ಟಿಯನ್ನ ಕಟ್ಟಿ, ಖರ್ಚಿಪ್ ಕಟ್ಟಿ ಇನ್ನ ಹಾಕೋದು, ಬಾಕ್ಸ್ ಅಲ್ಲಿ ಹಾಕೋದು, ಬಾಕ್ಸ್ ಒಳಗಡೆ ಹಾಕೋದು. ಯಾರು ಬಹಳಷ್ಟು ಬಾಲ್ಗಳನ್ನ ಹಾಕ್ತಾರೆ ಅವ್ರು ವಿನ್ನರ್. ಅಂದ್ರೆ ಹಿಂದೆ ಹಿಡಿಯೋರು ಯಾರು? ಹಿಂದೆ ಹಿಡಿಯೋದಿಲ್ಲ ಸರ್, ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಈಗ ಕೆಲವೊಂದ್ಸಾರಿ ಅದು ಬಟ್ಟೆ ಕಟ್ಟಿಲ್ಲ ಅಂದ್ರೆ, ಖರ್ಚಿಪ್ ಕಟ್ಟಿಲ್ಲ ಅಂದ್ರೆ ಅವರು ಹಿಂದೆ ಟರ್ನ್ ಮಾಡಿ ನೋಡಿ ಹಾಕಿದ್ದಾರೆ ಅನ್ನೋ ಒಂದು ಇದು ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮುಖಕ್ಕೆ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಆ ತರ ಹಿಂದ್ಗಡೆಯಿಂದ ಬಾಲ್ ಥ್ರೋ ಮಾಡೋದು ಸರ್. ಅಲ್ಲ, ಹಿಂದೆ ಮುಂದೆ ಇದ್ರಲ್ಲೇ ಆಟ ಮುಂದೆ ಬಾಯ್ಸ್ ಇಟ್ಕೊಂಡು ಹಿಂದೆ ಅವ್ರ ಹೆಣ್ಮಕ್ಳು ಗಂಡ ಹೆಂಡತಿಗೆ ಆಟ ಆಡಿಸಿದ್ರೆ ಚೆನ್ನಾಗಿರುತ್ತೆ. ಕೆಲವೊಬ್ರು ಕಪಲ್ಸ್ ಬಂದಿರ್ತಾರೆ, ಕೆಲವೊಬ್ರು ಬಂದಿರಲ್ಲ. ಬರ್ಲಾರ್ದವ್ರಿಗೆ ಇದಾಗಬಾರ್ದಲ್ಲ, ಅದಕ್ಕೆ ಕ್ಲೀನ್ ಲೇಡೀಸ್ಗೆ ಬೇರೆ, ಜೆಂಟ್ಸ್ಗೆ. ನಾವು ಫಸ್ಟ್ ಅದೇ ಅನ್ಕೊಂಡಿದೀವಿ ಸರ್, ಆದ್ರೆ ಕಪಲ್ಸ್ ಬರೋದು ಬಹಳ ಕಡಿಮೆ ಅಲ್ವಾ, ಅದಕ್ಕೆ ಆ ತರ ಮಾಡ್ಲಿಲ್ಲ ಸರ್, ಇದನ್ನೇ ಮಾಡಿದ್ವಿ. ಒಳ್ಳೇದು. ಓಕೆ, ತಾವು ಏನಿದ್ರಿ ಇದಕ್ಕೆ? ಏನಿಲ್ಲ ಸರ್, ಟೀಚರ್, ಸ್ಕೂಲ್ ಟೀಚರ್ ಸರ್. ನಾನು ಹಿಂದಿ ಟೀಚರ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ. ನಿಮ್ಮ ಹೆಸರು? ಸುಶೀಲಾ ಅಂತ ಸರ್. ಮೇನ್ ಉಸ್ತುವಾರಿ ಈ ಆಟಕ್ಕೆ? ಇಲ್ಲ ಸರ್, ಅಲ್ಲಿ ಸರ್ ಇದ್ದಾರೆ, ಸ್ಪೋರ್ಟ್ಸ್ ಇದ್ದಾರೆ, ಸರ್ ಇದ್ದಾರೆ, ಅವರೇ ಮಾಡ್ತಾ ಇದ್ದಾರೆ. ರೈಟ್. ಓಕೆ.
ನಮ್ಮ ಹೆಸರು ನಾಗರಾಜ್ ಪತ್ತಾರ್ ಅಂತೇಳಿ. ಹಾಂ ಸರ್. ನಾವು ದೈಹಿಕ ಶಿಕ್ಷಕರು. ಹಾಂ ಸರ್. ಆಲ್ರೆಡಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ವಿ. ಮೊದಲು 21 ವರ್ಷದಿಂದ ಬೇರೆ ಕಡೆ ಕೆಲಸ ಮಾಡಿದ್ವಿ. ಹಾಂ ಸರ್. ಬಟ್ ಈ ಸಲ ಬಿಟ್ಟಿದ್ವಿ. ಫ್ರೆಂಡ್ಸ್ ಸರ್ಕಲ್ ಸ್ವಲ್ಪ ಸಣ್ಣಪುರದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ. ಹಾಂ. ಸುಮ್ಮನೆ ಪಾರ್ಟ್ ಟೈಮ್ ಆಗಿ ಹೋಗಿ ಬರ್ತೀವಿ. ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರೋದು, ಮಧ್ಯಾಹ್ನ 3 ಗಂಟೆಗೆಲ್ಲ ಬಂದ್ಬಿಡ್ತೀವಿ. ಇದು ಆಟ ಆಡಿಸ್ತಿದ್ರ, ಪಾಲಕರಿಗೆ ಆಟ ಆಡಿಸ್ತಾರಲ್ಲ, ನಿಮ್ಗೆ ಎಷ್ಟು ಖುಷಿ ಅನಿಸ್ತದಲ್ಲ ಸರ್? ಖುಷಿ ಅನ್ಸುತ್ತೆ. ಇದರಲ್ಲಿ ಒಂಥರ ಒಂದು ಎನರ್ಜಿ ಇರ್ತಾರೆ. ಒಂದು ಖುಷಿ ಸಂತೋಷ ವಿಷಯ ಇದು. ಯಾಕಂದ್ರೆ ನಮ್ಮೂ ಗೇಮ್ ಆಡ್ಸೋದು ನಮ್ದು ಹ್ಯಾಬಿ ಅಲ್ಲ, ಒಂದು ಅದೊಂದು ಉಲ್ಲಾಸ. ಏನೋ ಒಂದು ಕರಿತಾರ ಅನ್ನೋ ಒಂದು ಅಭಿಮಾನಕ್ಕೆ ಬಂದು ಮಾಡೋದು. ಅವ್ರಾಗ ಏನು ಆಡ್ತಾರೆ ಆಡ್ಸೋದು ಐತಿ, ಹೋಗೋದು. ರೈಟ್ ರೈಟ್. ಓಕೆ, ಉಸ್ತುವಾರಿ, ಮೇನ್ ಉಸ್ತುವಾರಿ ನಿಮ್ಮದೇ. ಓಕೆ ಸರ್, ಥ್ಯಾಂಕ್ ಯು. ನೀವು ಏನ್ ಆಟ ಆಡಿದ್ರಿ? ಬಾಲ್ ತಗೊಂಡು ವಾಕ್ ಮಾಡ್ಕೊಂಡು ಹೋದ್ರ, ಓಡೋಗಿದ್ರ? ಓಡೋಗ್ರ, ಒಪ್ಕೊಂಡ್ರ? ಅಂದ್ರೆ ಎಂಜಾಯ್ ಮಾಡಿದ್ರ? ಆಟ ಚೆನ್ನಾಗಿ ಆಡಿದ್ರ? ರೈಟ್. ನಿಮ್ಮ ಹೆಸರು? ಏನಮ್ಮ ನೀವು? ಚೆನ್ನಾಗಿ ಆಡಿದ್ರ? ನಿಮ್ಮ ಹೆಸರು? ಏನಮ್ಮ ನೀವು? ಹೆಂಗೆ ಅನಿಸ್ತ ಆಟ? ಚೆನ್ನಾಗಿ ಅನಿಸ್ತ? ಎಲ್ಲರೂ ಆಟ ಆಡಿದವ್ರೆ, ರನ್ನಿಂಗ್ ಆಡಿದ್ರು, ವಾಕಿಂಗ್ ಓಡಿದ್ರು, ಏನ್ ಮಾಡಿದ್ರು ಗೊತ್ತಿಲ್ಲ. ಏನ್ ಮಾಡಿದ್ರಿ? ಚೆನ್ನಾಗಾಯ್ತಲ್ಲ ಬಾಲ್ ಆಟ. ಅಂದ್ರೆ ಚಿಕ್ಕ ಮಕ್ಕಳು ಆಡಿದಾಗ ನೀವು ನೆನ್ಪಂತ
ಆತ್ಮೀಯ ಆನೆಗುಂದಿ ಗ್ರಾಮದ ಪಾಲಕ ಪೋಷಕರೇ ಮತ್ತು ನಮ್ಮ ಬಂಧು ಬಾಂಧವರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈ ದಿನ 20 ಮತ್ತು 21ನೇ ತಾರೀಕಿಗೆ ಸರಸ್ವತಿ ಪೂಜಾ ಕಾರ್ಯಕ್ರಮ ಮತ್ತು 21ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 20ನೇ ತಾರೀಕು ಸರಸ್ವತಿ ಪೂಜಾ ಕಾರ್ಯಕ್ರಮ ಮತ್ತು ಪಾಲಕರಿಗೆ ಆಟೋಟಗಳನ್ನು ನಡೆಸಲಾಗಿತ್ತು. ಈ ದಿನ ಸರಸ್ವತಿ ಪೂಜಾ ಕಾರ್ಯಕ್ರಮವನ್ನು ಎಲ್ಲ ಪಾಲಕರು ಬಹಳ ಯಶಸ್ವಿಯಾಗಿ ಈ ಒಂದು ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದೀರಿ. ಹಾಗೆ ಆ ಒಂದು ಪಾಲಕ ಪೋಷಕರಿಗೆ ಆಟೋಟಗಳು ಸಹ ಈ ದಿನ ನಡೆಸಲ್ಪಟ್ಟವು. ಈ ಆಟೋಟಗಳಲ್ಲಿ ಬಹಳಷ್ಟು ಪಾಲಕರು ಬಹಳ ಉತ್ಸುಕರಾಗಿ ಬಹಳ ಉತ್ಸಾಹದಿಂದ ಅದರಲ್ಲಿ ಭಾಗವಹಿಸಿ ಒಂದು ಆಟೋಟಗಳಲ್ಲಿ ಸ್ಪರ್ಧೆಗಳಲ್ಲಿ ಅವರು ಭಾಗವಹಿಸಿ ಗೆದ್ದಿದ್ದೀರಾ. ಅವ್ರಿಗೆಲ್ಲರಿಗೂ ಕೂಡ ನಾಳೆಯ ದಿನ 21ನೇ ತಾರೀಕು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ವೇದಿಕೆಯಾಗಿ ಅವರಿಗೆ ಬಹುಮಾನಗಳನ್ನು ವಿತರಿಸಲಾಗುವುದು. ಈ ದಿನ ಸರಸ್ವತಿ ಪೂಜಾ ಕಾರ್ಯಕ್ರಮದ ದಿನದಂದು ಎಲ್ಲ ಪಾಲಕರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಒಂದು ಊಟದ ವ್ಯವಸ್ಥೆಗೆ ಕೂಡ ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅತ್ಯಂತ ಯಶಸ್ವಿಯಾಗಿ ತಾವುಗಳೆಲ್ಲರೂ ಕೂಡ ಒಳ್ಳೆಯ ಸಹಕಾರವನ್ನು ಕೊಟ್ಟು ನೆರವೇರಿಸಿಕೊಟ್ಟಿದ್ದೀರಾ. ನಿಜವಾಗ್ಲೂ ಕೂಡ ನಮ್ಮ ಸಂಸ್ಥೆಯಿಂದ, ನಮ್ಮ ಶಿಕ್ಷಕರ ಕಡೆಯಿಂದ, ನಮ್ಮ ಮಕ್ಕಳ ಕಡೆಯಿಂದ ನಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ನಾಳೆ ಸಂಜೆ 5 ಗಂಟೆಗೆ 25ನೇ ವರ್ಷದ ರಜತ ಮಹೋತ್ಸವದ ಕಾರ್ಯಕ್ರಮವನ್ನು ಶ್ರೀಮತಿ ಲಲಿತರಾಣಿ ಶ್ರೀರಂಗ ದೇವರಾಯರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನೂತನ ಅತಿಥಿಗಳಾಗಿ ಸಂಸದರು ಮತ್ತು ರಾಜಶೇಖರ್ ಹಿಟ್ನಾಳ್ ಹಾಗೂ ಶಾಸಕರು ಗಾಲಿ ಜನಾರ್ದನ್ ರೆಡ್ಡಿ ಅವರು ಹಾಗೂ ಉಪನ್ಯಾಸಕರಾಗಿರ್ತಕ್ಕಂಥ ಪವನ್ ಕುಮಾರ್ ಗುಂಡೂರ್ ಅವರು ಸಹ ಮತ್ತು ಶ್ರೀನಿವಾಸ ಅಂಗಡಿ ಇವರು ಕೂಡ ಕರ್ನಾಟಕ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕದ ಅಧ್ಯಕ್ಷರು ಇವರು ಸಹ ಆಗಮಿಸಲಿದ್ದಾರೆ. ಹಾಗೂ ಗ್ರಾಮದ ಗುರು ಹಿರಿಯರು ಮತ್ತು ಗಣ್ಯರು ಅತಿಥಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 25ನೇ ವರ್ಷದ ಆ್ಯನಿವರ್ಸರಿ ರಜತ ಮಹೋತ್ಸವವನ್ನು ಎಲ್ಲರೂ ಕೂಡ ಅದ್ಧೂರಿಯಾಗಿ ಆಚರಿಸೋಣ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಎಲ್ಲರಲ್ಲೂ ಪ್ರಾರ್ಥಿಸುತ್ತೇನೆ.